ಕಮಲ್ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ APMC ಮಾರ್ಕೆಟ್ ಹತ್ತಿರ ಇರುವ ಒಂದು ರಾಜ್ಕುಮಾರ್ ಅನ್ನುವರ ಒಂದು ಮನೆಯಲ್ಲಿ ನೈಟ್ ಕಳ್ಳತನ ಆಗಿದೆ. ಸುಮಾರು 320 ಗ್ರಾಮ್ ಗೋಲ್ಡ್ ಪ್ಲಸ್ 690 ಗ್ರಾಮ್ ಬೆಳ್ಳಿ ಪ್ಲಸ್ 1 ಲಕ್ಷ ರೂಪಾಯಿ ಕ್ಯಾಶನ್ನು ಅವರು ಕದ್ದುಕೊಂಡು ಪರಾರಿಯಾಗಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ತಕ್ಷಣ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡಿದ್ದೇವೆ. ತನಿಖೆ ಮಾಡುವಾಗ ನಮ್ಮ AE ಕಮಾಂಡ್ ಸೆಂಟರ್ ಮುಖಾಂತರ ಆ ಟೈಮಲ್ಲಿ ಅಲ್ಲಿ ಓಡಾಡಿದ ವೆಹಿಕಲ್ಸು ಡೀಟೇಲ್ಸ್ ನಾವು ಪತ್ತೆ ಮಾಡಿ ಆರೋಪಿಗಳ ಗುರುತು ಪತ್ತೆ ಹಿಡಿದು ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿಂದ 3 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿ ಅವರ ಕಡೆಯಿಂದ 100% ರಿಕವರಿ ಮಾಡಿ 320 ಗ್ರಾಮ್ ಗೋಲ್ಡು 690 ಗ್ರಾಮ್ ಬೆಳ್ಳಿ ಎಲ್ಲ ನಾವು ರಿಕವರಿ ಮಾಡಿದ್ದು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಆ್ಯಂಡ್ 1 ಲಕ್ಷ ರೂಪಾಯಿ ದುಡ್ಡಿನಲ್ಲಿ 5,000 ರಿಕವರಿ ಮಾಡಿ ಮಿಕ್ಕಿದ ಎಲ್ಲ ದುಡ್ಡನ್ನು ಅವರು ಖರ್ಚು ಮಾಡಿದಂತ ಗೊತ್ತಾಯಿತು. ಅವ್ರದ್ದು ಕೃತ್ಯಕ್ಕೆ ಉಪಯೋಗಿಸಿರುವ ಕಾರನ್ನು ಕೂಡ ನಾವು ಜಪ್ತಿ ಮಾಡಿದ್ದೇವೆ. ಒಟ್ಟಿನಲ್ಲಿ 28,32,500 ರೂಪಾಯಿ ಮೌಲ್ಯದ ಪ್ರಾಪರ್ಟಿಯನ್ನು ಅವರು ಕದ್ದಿದ್ದಾರೆ. 27,31,000 ಸುಮಾರು ನಾವು ರಿಕವರಿ ಮಾಡಿದ್ದೇವೆ. ಆ್ಯಂಡ್ 4,05,000 ಬೆಲೆ ಬಾಳುವ ಒಂದು ಕಾರನ್ನು ಕೂಡ ನಾವು ಜಪ್ತಿ ಮಾಡಿ 3 ಜನರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇವರು ಈ ಹಿಂದೆ ಕೂಡ ಮಹಾರಾಷ್ಟ್ರದಲ್ಲಿ ಕೆಲವು ಕಳ್ಳತನಗಳು ಮಾಡಿದ್ದಾರೆ ನಮಗೆ ಗೊತ್ತಾಯಿತು. ಸೊ ಈ ಪ್ರಕರಣದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದ ನಮ್ಮ ಕಮಲ್ನಗರ್ ಸ್ಟಾಫ್, ಪಾಲಿಕೆ ಸ್ಟಾಫ್ ಆ್ಯಂಡ್ ಹೆಡ್ ಕ್ವಾರ್ಟರ್ಸ್ ಸ್ಟಾಫ್ ಎಲ್ಲರಿಗೂ ಕೂಡ ನಾನು ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಿನ್ನೆ ನೈಟು ಮನ್ನಳ್ಳಿಯಲ್ಲಿ ಬಂಗೂರು ಬೋರ್ಡರ್ ಕಡೆ ನಮ್ಮ ಖಚಿತ ಮಾಹಿತಿ ಮೇರೆಗೆ ನಮ್ಮ ಮನ್ನಳ್ಳಿ ಪೊಲೀಸರು ಪ್ಲಸ್ ನಮ್ಮ DPO ಸ್ಟಾಫ್ ಎಲ್ಲರೂ ನಿಗಾ ವಹಿಸಿ ಒಂದು ಗಾಡಿಯನ್ನು ಇಂಟರ್ಸೆಪ್ಟ್ ಮಾಡಿದ್ರು. ಆ ಗಾಡಿಯಲ್ಲಿ ಸುಮಾರು 84 ಕಿಲೋಸ್ ಆಫ್ ಗಾಂಜಾ, 84 ಕಿಲೋ ಗಾಂಜಾನ ಸಾಗಣೆ ಮಾಡಬೇಕು, ಹೈದರಾಬಾದಿಂದ ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿಕೊಂಡು ನಾವು ಇಂಟರ್ಸೆಪ್ಟ್ ಮಾಡಿ ರೈಡ್ ಮಾಡಿ NDPS ಪ್ರಕರಣವನ್ನು ದಾಖಲೆ ಮಾಡಿದ್ದೇವೆ. 3 ಆರೋಪಿಗಳಿದ್ದರು. ಒಬ್ಬನು ಸಿಕ್ಕಿದ್ದಾನೆ, ಇನ್ನೊಬ್ಬನು ಓಡಿ ಹೋಗಿದ್ದಾನೆ. ಅವನು ಕೂಡ ಅತಿ ಶೀಘ್ರದಲ್ಲಿ ನಾವು ಹಿಡಿತೇವೆ. ಈಗಾಗಲೇ ನಾವು ಹಲವಾರು ಬಾರಿ ಹೇಳಿದ್ದೇವೆ, ನಾವು ಜಿಲ್ಲೆಯಲ್ಲಿ ಗಾಂಜಾ ಸಾಗಣೆ ಮಾಡ್ಬೋದು, ಪೊಲೀಸರು ಕದ್ದು ಮುಚ್ಚಿ ಸಾಗಣೆ ಮಾಡ್ಬೋದು ಅಂತ ಪ್ರಯತ್ನ ಮಾಡ್ತೀವಿ. ಎಲ್ಲರ ಮೇಲೆ ನಾವು ನಿಗಾ ವಹಿಸಿದಾಗ ಹೇಳಿದ್ದೇವೆ. ಸೊ ಹೇಳಿದಂಗೆ ನಾವು ಹಿಡ್ಕೊಳ್ತಾ ಇದ್ದೇವೆ ಕೂಡ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳ ಸಾಗಣೆಗೆ ನಾವು ಆಸ್ಪದ ನೀಡಲ್ಲ ಅಂತ ಮತ್ತೊಂದು ಸರಿ ನಾವು ಹೇಳ್ತಾ ಇದ್ದೇವೆ. ಕಳ್ಳತನ ಆಗಿದ್ದು ಮಾರ್ಚ್ 10. ನಿನ್ನೆ ಎಲ್ಲ ಲೀಗಲ್ ಪ್ರೊಸೀಜರ್ ನಾವು ಮುಗಿಸಿದ್ದೇವೆ. ಅವ್ರ ನ್ಯಾಯಾಂಗ ಬಂಧನಕ್ಕೂ ಒಪ್ಪಿಸಿದ್ದೇವೆ. ಮಾರಿದ್ರ ಸರ್ ಬಂಗಾರ ಅವ್ರ ಹತ್ರ ಇತ್ತು? ಮಾರಿದ್ದಾರೆ ಅಲ್ಲೇ ಮಹಾರಾಷ್ಟ್ರದಲ್ಲಿ ಒಂದು ಅಂಗಡಿಗೆ ಮಾರಿದ್ದಾರೆ. ಸೊ ಅವ್ರನ್ನು ಕೂಡ ಆರೋಪಿ ಮಾಡಿತಾ ಇದ್ದಾರೆ. ಅಂದರೆ ಎಲ್ಲ ಮೌಲ್ಯ ಇದು ಮಾಡಿದ್ದಾರೆ ಸರ್? ಟೋಟಲ್ ಸ್ವಲ್ಪ ಮಾತ್ರ ಇದು ಮಾಡಿದ್ದಾರೆ ಸರ್? ಎಲ್ಲನೂ ಸರ್ ಎಲ್ಲ ಮಾರಿ. ಈಗ ರಿಕವರಿ ಆಗಿದೆಯಲ್ಲ ಸರ್? ರಿಕವರಿ ಆಗಿದೆ, 100% ರಿಕವರಿ ಆಗಿದೆ. 320 ಗ್ರಾಮ್ಸ್ ಗೋಲ್ಡ್, 690 ಗ್ರಾಮ್ಸು ಸಿಲ್ವರ್. ಇವರು ನಮ್ಮ ಬಾರ್ಡರ್ ಬಿಟ್ಟು ಹೋಗ್ತಿರುವಾಗ ನಮ್ಮ AE ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಸೊ ನಮ್ಮ ಕಮಾಂಡ್ ಸೆಂಟರು ಇದರಲ್ಲಿ ಬಹಳಷ್ಟು ಹೆಲ್ಪ್ ಆಗಿದೆ. ಕಮಾಂಡ್ ಸೆಂಟರ್ ಥ್ಯಾಂಕ್ ಯು. ನಮ್ಮ ಮನ್ನಾಯಿಕೇಳಿ ಬೋರ್ಡರಲ್ಲಿ 2021ರಲ್ಲಿ ಒಂದು NDPS ಕೇಸಲ್ಲಿ ಆರೋಪಿತನಾಗಿರುವ ಒಬ್ಬನು ಸೇಮ್ ಲಾತೂರ್ ಡಿಸ್ಟ್ರಿಕ್ಟ್ ಅವನು ನಮ್ಮ PSA ಮೇಲೆ ಹಲ್ಲೆ ಮಾಡಿ 2021ರಲ್ಲಿ PSA ಮೇಲೆ ಹಲ್ಲೆ ಮಾಡಿ ಸುಮಾರು ಆವಾಗಿಂದ ಎಬ್ಸ್ಕೊಂಡಿಗಿತ್ತು ಒಬ್ಬ ಆರೋಪಿಯನ್ನು ಕೂಡ ನಾವು ಮನ್ನಾಯಿಕೇಳಿ ಚೆಕ್ ಪೋಸ್ಟಲ್ಲಿ ನಿನ್ನೆ ನೈಟ್ ಹಿಡಿದಿದ್ದೇವೆ. 4 ವರ್ಷ, ಸುಮಾರು 5 ವರ್ಷದ ನಂತರ ಅವನಿಗೆ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಆರೋಪಿ ಹೆಸರು ರಾಥೋಡ್, ಅಜಯ್ ರಾಥೋಡ್ ಅಂತ. ಕಿರಣ್. ಇದೇ ರೀತಿ ಗಾಡಿಯಲ್ಲಿ ಸುಮಾರು ಒಂದು 300 ಕಿಲೋ ಗಾಂಜಾನ ಸಾಗಣೆ ಮಾಡ್ತಿರುವಾಗ ಹಿಡಿಯಲಾಗಿದೆ. ಅವನು ಓಡಿ ಹೋಗ್ತಿರುವಾಗ PSA ಮೇಲೆ ಹಲ್ಲೆ ಮಾಡಿ ಓಡಿ ಹೋಗಿದ್ದಾನೆ. ಆವಾಗ ಕೇಸ್ ಕೂಡ ಪ್ರಕರಣ ಕೂಡ ದಾಖಲೆ ಆಗಿದೆ. ಬಟ್ ಆವಾಗಿಂದ ಎಬ್ಸ್ಕೊಂಡಿದ್ದಾನೆ. ನಿನ್ನೆ ನಮಗೆ ಖಚಿತ ಮಾಹಿತಿ ಇತ್ತು ಈ ರೂಟಲ್ಲಿ ಹೋಗ್ತಾ ಇದ್ದಾನೆ. ಸೊ ನಾನು ಏನು ಹೇಳಬೇಕಂತ ಬಯಸ್ತಾ ಇದ್ದೇನೆ ಅಂದರೆ, ಈ ಮಾದಕ ವಸ್ತುಗಳ ಸಾಗಣೆ ಕೇಸನ್ನು ತುಂಬ ಗಂಭೀರವಾಗಿ ನಾವು ಪರಿಗಣಿಸ್ತಾ ಇದ್ದೇವೆ. ಯಾವುದೇ ರೀತಿಯ ಅವರಿಗೆ ಆಸ್ಪದ ನೀಡುವುದಿಲ್ಲ. ಆ್ಯಂಡ್ ಎಷ್ಟೇ ವರ್ಷ ಆದರೂ ಸಹ ಅವರನ್ನು ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೇವೆ, ಕಠಿಣ ಕ್ರಮ ಜರುಗಿಸ್ತೇವೆ.
ಥ್ಯಾಂಕ್ ಯು. ಈಗ